ಅಂತ ಡಾಕ್ಟರ್ ರಂಗನಾಥ್ ಅವರೇ ಕೆಳಗಡೆ ಅಷ್ಟೇ ನಂಬ್ಕೊಂಡಿದ್ದಾರೆ, ಮೇಲ್ಗಡೆ ಅಷ್ಟೇ ನಂಬ್ಕೊಂಡಿದ್ದಾರೆ. ಯಾರ ಹೆಸರು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಇವತ್ತು ನಾನು 10 ಗಂಟೆಗೆ 10:30 ಇಲ್ಲಿ ಬರಬೇಕಾಗಿತ್ತು. 2 ಗಂಟೆಗಳ ಕಾಲ ತಡವಾಗಿ ಬಂದಿದ್ದೇನೆ. ಮೊದಲು ತಮ್ಮ ಕ್ಷಮೆಯನ್ನ ಕೋರ್ತೇನೆ. ನಾನೇನೋ ಕರೆಕ್ಟಾಗಿ 10 ಗಂಟೆಗೆ ನಾನು ಅದು ಹ್ಯಾಂಡ್ ಪೋಸ್ಟ್ ಹತ್ರ ಇದ್ದೆ. ಅಡ್ಡ ಹಾಕಿರೋರು ಮುಟ್ಟಿದ್ದೀಗ ನಾನು ಇಲ್ಲಿ ಕರೆಕ್ಟ್ ಟೈಮಿಗೆ ಬರಬೇಕು ಅಂತೇಳಿ ನಾನು 9:15 ಬಿಟ್ಟೆ. ಸೊ ಇವತ್ತು 26ನೇ ತಾರೀಕು ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದವನ್ನ ಮತ್ತೊಮ್ಮೆ ಕೋರಿ ನಾನು ಇಲ್ಲಿ ಬಂದಿದ್ದೇನೆ. ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಕೇಳೋದಿಷ್ಟೇ, ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ನಾನು ಕುಣಿಗಲ್ ತಾಲೂಕಿನ ರೈತರ, ಯುವಕರ, ಮಹಿಳೆಯರ ಕಷ್ಟ ಸುಖಗಳಿಗೆ ಎಲ್ಲಾ ಸಂದರ್ಭದಲ್ಲೂ ಸ್ಪಂದಿಸಿದ್ದೇನೆ. ಇವತ್ತು ಉಚ್ಚಮಾಸ್ತಿಗೌಡರಿರ್ಬೋದು, ವೈಕೆ ರಾಮಮೋಹನ್ ಇರ್ಬೋದು, ಅವರ ಕನಸನ್ನ ನನಸು ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇವತ್ತು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಮಾಡಬಹುದು. ಈ ಕ್ಷೇತ್ರಕ್ಕೆ ನಾನು ಒಬ್ಬನೇ MP ಅಲ್ಲ, ಬಹಳ ಹಿಂಗ್ಲಿಂದನೂ ಕೂಡ MP ಆಗಿದ್ದಾರೆ. ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ 2 ಬಾರಿ MP ಆಗಿದ್ರು. ನಿಮ್ಗೊಂದು ಬಾರಿ ಆಗಿದ್ರು, ಆ ಕಡೆಗೆ 1 ಬಾರಿ ಆಗಿದ್ರು. ಇದೊಂದು ಕುಣಿಗಲ್ ಒಂದು ಬಿಟ್ಟು ಉಳಿದದ್ದೆಲ್ಲ 2ನೇ ಬಾರಿ ಅವರು. ಸೊ ನೀವು ಅನೇಕರನ್ನ ನಾಯಕರುಗಳನ್ನ ನೋಡಿದ್ದೀರಿ. ನಾನೇನು ಹೊಸಬ ಅಲ್ಲ. ನನ್ನ ಕಾರ್ಯವೈಖರಿ, ನಾನು ಜನರ ಜೊತೆ, ಜನರ ಕಷ್ಟ ಸುಖಗಳಿಗೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ ಅಂತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ನಾನು ನಿಮ್ಮ ಪಂಚಾಯಿತಿಗೆ ಬಂದು ನಿಮ್ಮ ಪಂಚಾಯಿತಿನಲ್ಲೂ ಕೂತು ನಿಮ್ಮ ಕಷ್ಟ ಸುಖಗಳನ್ನ ಕೇಳ್ತಾ ತಾಲೂಕು ಆಡಳಿತ ಯಾವ ರೀತಿ ಕೆಲಸ ಮಾಡಬೇಕು, ಒಂದು ಪಂಚಾಯಿತಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಎಲ್ಲ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ನಿಮ್ಮ ಒಬ್ಬ ಸೋದರನಾಗಿ, ನಿಮ್ಮ ಮಗನಾಗಿ ನಾನು ಕೆಲಸ ಮಾಡಿದ್ದೇನೆ. ಅಥವಾ ನಾನೇನು ಯಾವುದೇ ಪಕ್ಷ, ಯಾವುದೇ ಜಾತಿ ಅಥವಾ ಇನ್ಯಾವುದೋ ವರ್ಗಕ್ಕೆ ಸೇರಿದವರು ಅಂತ ಹೇಳಿ ಅವರಿಗೆ ಸೀಮಿತವಾಗಿ ನಾನು ಕೆಲಸ ಮಾಡಿದವನಲ್ಲ. ನಾನು ಎಲ್ಲರ, ಇಡೀ ಕುಣಿಗಲ್ ತಾಲೂಕಿನ ಎಲ್ಲ ಜನರ ಹಿತದೃಷ್ಟಿಯನ್ನ ಕಾಪಾಡೋ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಈ ಚುನಾವಣೆಯಲ್ಲಿ ನಿಮ್ಮ ಸ್ವಾಭಿಮಾನದ ಮತವನ್ನ ನಾನು ಕೇಳ್ತಾ ಇದ್ದೇನೆ. ಯಾವ ಸ್ವಾಭಿಮಾನದ ಮತ ಅಂತ ಹೇಳಿದ್ರೆ, ಇಲ್ಲಿ ನಿಮ್ ತಾಲೂಕವರು ಅಂತ ಹೇಳಿ ನಾಗರಾಜಯ್ಯನವರಾಗ್ಲಿ, ಕೃಷ್ಣಕುಮಾರ್ ಅವರಾಗ್ಲಿ ಅಥವಾ ಬೇರೆಯವರಾಗ್ಲಿ ಇಲ್ಲಿ ಯಾರು ನಿಂತಿಲ್ಲ. ಇಲ್ಲಿ ನಿಂತಿರೋರೇ ಬೇರೆಯವರು, ಹಾಸನ ಜಿಲ್ಲೆಯವರು. ನಾನು ನಿಮಗೆ ಸೇವೆ ಮಾಡಿದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ನಿಮ್ಮ ಕನಸಿನ ಹೇಮಾವತಿ ನೀರು ಇವತ್ತು ಹರಿಯುವಂತೆ ಮಾಡಿದ್ದೇವೆ. ಒಂದಷ್ಟು ಕೆರೆ ತುಂಬಿಸುವಂತ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಹೇಮಾವತಿ ನೀರು ನಿಮಗೆ ಬರಬೇಕು ಅಂತ ಹೇಳಿ ಸುಮಾರು 900 ಕೋಟಿಗೂ ಹೆಚ್ಚು ಹಣವನ್ನ ಇವತ್ತು ಮಂಜೂರಾತಿಯನ್ನು ಮಾಡಿಸಿ ಈ ಭಾಗಕ್ಕೆ ಶಾಶ್ವತವಾಗಿ ನೀರು ಬರುವಂತ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಬೇಕು ಅಂದ್ರೆ ಹೋಗಿ ನೋಡ್ಕೊಂಡು ಬರ್ಬೋದು ಕೆಲಸ ಪ್ರಾರಂಭ ಆಗಿದೆಯಾ ಇಲ್ವಾ ಅಂತ ಹೇಳಿ. ಬಿಜೆಪಿಯವರು, ದಳದವರು
ವಿರೋಧ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಮತ್ತು ದಳದವರು ತುಮಕೂರು ಜಿಲ್ಲೆನಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಈ ನಾಯಕರುಗಳು ಯಾವತ್ತೂ ಕೂಡ ಇಲ್ಲ ಇದು ಕುಣಗಲ್ಗೆ ನಮಗೆ ಬೇಕು ಅಂತ ಹೇಳಿ ಒಂದೇ ಒಂದು ಮಾತನ್ನು ಕೂಡ ಅವರು ಹೇಳಲಿಲ್ಲ. ಸೊ ಹಾಗಾಗಿ ಇವತ್ತು ನಿಮ್ಮ ಸ್ವಾಭಿಮಾನದ ಮತ, ನಿಮ್ಮ ನೀರಿಗಾಗಿ ನಿಮ್ಮ ಮತವನ್ನ ನನಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ತಾವು ಸಹಾಯ ಮಾಡಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ನಿಮ್ಗೇನು ಆಬ್ಲಿಗೇಷನ್ಸ್ ಏನಿಲ್ಲ, ಏನೋ ನೀವು ವೋಟ್ ಹಾಕ್ಲೇಬೇಕು ಬಿಜೆಪಿಗೆ ಅಂತ. ಕಾರಣ ಏನು ಅಂತ ಅಂದ್ರೆ ಅವ್ರು ನಿಮ್ ಜಿಲ್ಲೆಯವರು ಅಲ್ಲ, ನಿಮ್ ಕಷ್ಟ ಸುಖ ನೋಡೋರು ಅಲ್ಲ, ಅವ್ರೇನ್ ಕೆಲಸನೂ ಮಾಡ್ಕೊಟ್ಟಿಲ್ಲ. ಅಥವಾ ಏನೋ ನಾಗರಾಜಯ್ಯನ ಮನೆಯವ್ರು ನಿಂತವ್ರೆ ಅಂತ ನಾಗರಾಜಯ್ಯನ ಮನೆಯವ್ರಿಗೂ ಹಾಕೋಂಗಿಲ್ಲ. ಕೃಷ್ಣ ಕುಮಾರ್ ಮನೆಯವ್ರು ನಿಂತವ್ರೆ ಅಂತ ಕೃಷ್ಣಕುಮಾರ್ ಮನೆಯವರು ಇನ್ನೆಲ್ಲ. ಈಗ ಉಳ್ಕೊಂಡಿರೋನ್ ಯಾರು? ಅದಕ್ಕೆ ನಿಮ್ ಕೈ ಮುಗಿ ಕೇಳ್ತಾ ಇದೀನಿ, ನಿಮ್ಮ ಮನೆಯ ಮಗನಾಗಿ ನೀವು ಯಾವುದೇ ಪಕ್ಷದಲ್ಲಿರಿ, ಯಾರ ಜೊತೆನೆ ಗುರುತಿಸ್ಕೊಂಡಿರಿ, ಈ ಕುಣಿಗಲ್ ತಾಲೂಕಿನ ಅಭಿವೃದ್ಧಿಗೆ ನಾನು ನಿಮ್ಮ ಮಗನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ನೀವು ಆಶೀರ್ವಾದ ಮಾಡಬೇಕು. ಇವತ್ತು ಸರ್ಕಾರ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮ್ ಜೊತೆ ಇದ್ದಾರೆ. ಅವರು ಬಿಜೆಪಿಯವರು ಇಸ್ಕೊತಾ ಇದ್ದಾರೆ, ದಳದವರು ಇಸ್ಕೊತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇರೋದು, ಅವ್ರನ್ನೂ ಹೋಗಿ ಕೇಳಿ ನೋಡಪ್ಪ, ಕೃಷ್ಣಕುಮಾರ್ ನಿಲ್ಲಿಲ್ಲ, ನಾಗರಾಜಯ್ಯನ ಮನೆಯವ್ರು ನಿಲ್ಲಿಲ್ಲ, ಇನ್ಯಾಕೆ ಸುಮ್ಮನೆ ಯಾರಿಗೋ ಓಟ್ ಹಾಕಿ ವೇಸ್ಟ್ ಮಾಡ್ತೀರಿ? ಓಟ್ ಹಾಕ್ಬೇಡಿ, ದಯವಿಟ್ಟು ಕಾಂಗ್ರೆಸ್ ಓಟ್ ಹಾಕಿ. ನಮ್ಮ ಸರ್ಕಾರ ನಿಮ್ಗೆ ಕೈ ಜೋಡಿಸಿ ಗ್ಯಾರಂಟಿ ಕೊಟ್ಟಿದೆ. ಆ ಓಟಿನ ಋಣವನ್ನ ನೀವು ಏನು ಗ್ಯಾರಂಟಿಯ ಋಣವನ್ನ ನಿಮ್ಮ ತಾಲೂಕಿನ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು ಅವರಿಗೆ ಡಿ.ಕೆ. ಸುರೇಶ್ ರವರ 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ, ಯಾವ್ದಮ್ಮ 2ನೇ ಗುರುತು? 2,000 ರೂಪಾಯಿ ಗುರುತು. 2,000 ಎಷ್ಟು? 2,000 ತಾನೆ? ಅದಕ್ಕೆ 2ನೇ ನಂಬರ್. ಆ 2ನೇ ನಂಬರ ಹಸ್ತದ ಗುರುತಿಗೆ ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿಮ್ ಜೊತೆ ಈ ತಾಲೂಕಿನ ಅಭಿವೃದ್ಧಿಗೆ ನಾವೆಲ್ಲ ಭದ್ರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಕೊತ್ಗೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಎಲ್ಲ ನನ್ನ ತಾಯಂದಿರೇ, ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರೇ, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಎಲ್ಲ ಗೌರವಾನ್ವಿತ ಮುಖಂಡರೇ, ತಾಲೂಕ್ ಪಂಚಾಯಿತಿಯ ಸದಸ್ಯರೇ, ಇವತ್ತು 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ನಾನು ತಮ್ಮ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಸುಮಾರು 2 ಗಂಟೆಗಳ ಕಾಲ ತಡ ಆಗಿದೆ, ತಮ್ಮ ಕ್ಷಮೆಯನ್ನ ಕೋರ್ತೇನೆ. ಒಂದಷ್ಟು ಟಿವಿಗಳದ್ದು ಇಂಟರ್ವ್ಯೂ ಇತ್ತು, ಮಧ್ಯದಲ್ಲಿ ಬೇರೆಯವರು ಯಾರೋ ನನ್ನನ್ನ ಅಡ್ಡ ಹಾಕಿ ಹಿಡ್ಕೊಂಡಿದ್ರು, ಹಾಗಾಗಿ ತಡ ಆಯಿತು. ಇವತ್ತು ಚುನಾವಣೆ ಬಂದಿದೆ. ನಾನು ಕುಣಗಲ್ಗೆ ಯಾಕೆ ಬಂದಿದ್ದೀನಿ ಅಂತ ಅಂದ್ರೆ, ಕೂಲಿ ಕೊಡ್ತೀರೇನೋ ಅಂತ ಕೇಳಕ್ಕೋಸ್ಕರ ಬಂದಿದ್ದೀನಿ. ಕೊಡ್ತೀರಾ ಇಲ್ವಾ? ನೀವು ಕೊಡ್ಬೇಕು, ಬೇರೆಯವ್ರ ಹತ್ರನೂ ಕೊಡಿಸ್ಬೇಕು. ನನಗೆ ನೀವು ಆಶೀರ್ವಾದ ಮಾಡಿದ್ರಿ, ನಾನು ನಿಮಗೆ ಮಾತು ಕೊಟ್ಟಿದ್ದೆ, ಕುಣಗಲ್ ತಾಲೂಕಿನ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಅಂತ ಹೇಳಿ. ಇವತ್ತು ವೈ.ಕೆ. ರಾಮಯ್ಯನವರ ಕನಸು, ಉಚ್ಮಾಸ್ತಿಗೌಡರ ಕನಸು ಇವತ್ತು ನನಸು ಮಾಡುವಂತ ಕೆಲಸ
ಇವತ್ತು ಹೇಮಾವತಿ ನದಿ ನೀರನ್ನ ತರುವಂತ ಪ್ರಯತ್ನದಲ್ಲಿ ಈಗಾಗಲೇ ನಾವು ಸುಮಾರು 900 ಚಿಲ್ಲರೆ ಕೋಟಿ ರೂಪಾಯಿ ಹಣವನ್ನು ತಂದು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ ಅಂತ ಅಂದ್ರೆ ಅದು ನೀವು ಕೊಟ್ಟಂತ ಶಕ್ತಿಯಿಂದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಸಾಕಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ, ಹಳ್ಳಿಗಳ ಅಭಿವೃದ್ಧಿಗೋಸ್ಕರ, ರೈತರ ಅಭಿವೃದ್ಧಿಗೋಸ್ಕರ, ಮಹಿಳೆಯರ ಅಭಿವೃದ್ಧಿಗೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾನೇನು MP ತರ ನಿಮ್ಮ ಹತ್ರ ಕೆಲಸ ಮಾಡಲಿಲ್ಲ. ನಾನು ಒಬ್ಬ ಪಂಚಾಯತಿ ಸದಸ್ಯನ ತರ ನಿಮ್ಮೂರುಗಳಿಗೆ ಬಂದು ನಿಮ್ಮ ಜೊತೆ ಕೂತು ನಿಮ್ಮ ಕಷ್ಟ ಏನು, ನಿಮ್ಗೇನನ್ನ ಬೇಕು, ನಿಮ್ಮ ಪಂಚಾಯತಿಗೆ ಏನ್ ಬೇಕು, ಯಾವ ಕೆಲಸ ಆಗ್ಬೇಕು, ಪಂಚಾಯತಿಯಿಂದ ಏನ್ ಆಗ್ಬೇಕಾಗಿದೆ, ತಾಲೂಕು ಆಫೀಸಿಂದ ಏನ್ ಆಗ್ಬೇಕಾಗಿದೆ, ಕಂದಾಯ ಅಧಿಕಾರಿಗಳಿಂದ ಏನ್ ಸಮಸ್ಯೆ ಇದೆ, ಪ್ರತಿಯೊಂದನ್ನು ಕೂಡ ಕೇಳಿ ನಿಮ್ಮ ನೋವು ದುಃಖ ದುಮಾನಗಳನ್ನ ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ನಾನು ಒಬ್ಬ ನಿಮ್ಮ ತಾಲೂಕಿನ ಮಗನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇವತ್ತು ಏನು ಈ ಚುನಾವಣೆ ಬಂದಿದೆ, ಬಹುಶಃ ಈ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನನಗೆ ಸ್ವಾಭಿಮಾನದ ಮತವನ್ನ ನೀವು ಹಾಕ್ಬೇಕು. ನಾನೊಬ್ಬ ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ. ಇವತ್ತು ಕರ್ನಾಟಕದ ತೆರಿಗೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿಚಾರ ಇವತ್ತು ಇಡೀ ದೇಶದ ಗಮನವನ್ನ ಸೆಳೆದಿದೆ. ಇವತ್ತು ಯಾವ ಬಿಜೆಪಿ ಸರ್ಕಾರ ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಆ ಸರ್ಕಾರ ಇವತ್ತು ರೈತರ ಹತ್ರ ಪ್ರತಿನಿತ್ಯ GST ವಸೂಲು ಮಾಡುವಂತ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಯಾವುದರಲ್ಲೂ ಬಿಡ್ಲಿಲ್ಲ. ಜನಸಾಮಾನ್ಯರು ಉಪಯೋಗಿಸುವಂತ ಎಲ್ಲ ವಸ್ತುಗಳಿಗೆ GSTಯನ್ನ ಹಾಕಿ ನಿಮ್ಮ ಜೀವನವನ್ನ ದುಬಾರಿ ಮಾಡುವಂತ ಕೆಲಸ ಇವತ್ತು ಈ ದೇಶದಲ್ಲಿ ಏನಾರ ನಡೀತಾ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ಅಂತಕ್ಕಂಥದ್ದು ತಾವ್ಯಾರು ಕೂಡ ಮರಿಬಾರ್ದು. ನೀವೇ ಹೇಳಿ, ನಿಮ್ ಯಾವ್ದ್ರಲ್ಲಿ ಬಿಟ್ಟಿದ್ದಾರೆ GSTನ ಅಂತೇಳಿ. ಯಾವ್ದಾರ ಒಂದು ವಸ್ತುನಲ್ಲಿ ರೈತರು ಗೊಬ್ಬರದಲ್ಲಿ ಬಿಟ್ಟಿದಾರ, ರೈತರ ಔಷಧಿ ಹೊಡೆಯೋದ್ರಲ್ಲಿ ಬಿಟ್ಟಿದಾರ, ರೈತರ ನೇಗ್ಲಲ್ಲಿ ಬಿಟ್ಟಿದಾರ, ಊಟ ಮಾಡೋ ಮೊಸರು, ಹಾಲು, ತುಪ್ಪ, ಅಕ್ಕಿ, ಕಾಫಿ ಪುಡಿ, ಬೆಂಕಿಪಟ್ಟಣ, ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಕಮ್ಮಿ ಆಯ್ತಾ? ಕಮ್ಮಿ ಮಾಡ್ತೀವಿ ಅಂತ ಅಂದ್ರು, ಕಮ್ಮಿ ಮಾಡಲಿಲ್ಲ. ನಿಮ್ಮ ಜೀವನ ನೀವು ಕೂಲಿ ಮಾಡಿದ್ದು, ನೀವು ಸಂಪಾದನೆ ಮಾಡಿದ್ದು ಅಲ್ಲಿಗಲ್ಲಿಗೆ ಸರಿಯೋಗಂತ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ಬದುಕು ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಬದುಕಿಗೆ ಆಸರೆ ಆಗಬೇಕು ಅಂತೇಳಿ ಕಳೆದ ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ. ಈ 5 ಗ್ಯಾರಂಟಿಗಳು ಇವತ್ತು ಒಂದು ಕುಟುಂಬಕ್ಕೆ ಕನಿಷ್ಠ 5,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಕನಿಷ್ಠ 5,000 ರೂಪಾಯಿ. ಹೆಣ್ಮಕ್ಳು ಬಸ್ನಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಪ್ರತಿನಿತ್ಯ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ 35 ಲಕ್ಷ ಜನ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಪ್ರತಿನಿತ್ಯ 35 ಲಕ್ಷ ಜನ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ. ಕರೆಂಟ್ ಫ್ರೀ ಕೊಡ್ತೀವಿ ಅಂದ್ವಿ. ಬಿಜೆಪಿಯವರು ದಳದವರು ಬಾಯಿ ಬಡ್ಕೋತಾ ಇದ್ರು, ಎಲ್ಲಿ ಕೊಟ್ಟರು, ಸುಳ್ಳು ಹೇಳ್ತಾವ್ರೆ, ಓಟ್ ಹಾಕ್ಸ್ಕೊಂಡ್ಬಿಡ್ತಾರೆ, ನಾಳೆ ಎಲ್ಲ ನಿಮ್ ಕೈ ಎತ್ಬಿಡ್ತಾರೆ, ಎಲ್ಲಿ ಕೊಟ್ಟರು, ಕರೆಂಟೇ ಕೊಡೋಕೆ ಇವ್ರ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಕಳೆದ 9 ತಿಂಗಳಿಂದ ಪ್ರತಿ ಕುಟುಂಬಕ್ಕೆ ಉಚಿತವಾದಂತಹ ಕರೆಂಟ್ ಅನ್ನ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಕೈ ಸರ್ಕಾರ ಇವತ್ತು ಕೊಡ್ತಾ ಬಂದಿದೆ. ಎಷ್ಟು ಜನ ಕರೆಂಟ್ ಕಟ್ತಾ ಇದ್ದಾರೆ? 2,000 ಜನ ಕಟ್ತಾವ್ರೆ ಕುಣಗಲಲ್ಲಿ ಕರೆಂಟ್ ಬಿಲ್. ಇನ್ ಮಿಕ್ದವ್ರಿಗೆಲ್ರಿಗೂ ಫ್ರೀ. ನಾವೇನ್ ದಳದವರು ಅಂತ ಕೇಳಲಿಲ್ಲ, ನೀವು ಬಿಜೆಪಿಯವರು ಅಂತಾನು ಕೇಳಲಿಲ್ಲ, ಯಾಕೆ ರಂಗನಾಥ್ ಕೊಟ್ಟು ಹಾಕ್ಲಿಲ್ಲ ಅಂತಾನು ಕೇಳಲಿಲ್ಲ. ಎಲ್ರಿಗೂ ಕೊಟ್ಟಿದ್ದೀವಿ, ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀವಿ, ಎಲ್ರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಇವತ್ತು ಈ ರಾಜ್ಯದ ಜನರ ಆರ್ಥಿಕ ಕಷ್ಟದಲ್ಲಿದ್ದಾರೆ, ಅವರಿಗೆ ಸಂಕಷ್ಟಕ್ಕೆ ನೆರವಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನ ಕೊಟ್ಟಿದ್ದೇವೆ. ಅನ್ನಭಾಗ್ಯ ಎಲ್ಲೇ ಹೋದ್ರು ಹೇಳ್ತಾ ಇದ್ರು ಜನ ಎಲ್ಲ, 5 kg ಸಾಕಾಗೋದಿಲ್ಲ ನಮ್ಗೆ ಅಕ್ಕಿ, 3 kg ಅಕ್ಕಿ ಕೊಡ್ತಾರೆ, 2 kg ರಾಗಿ ಕೊಡ್ತಾರೆ.
3 kg ಅಕ್ಕಿ 2 kg ರಾಗಿ ಕೊಡ್ತಾರೆ, ಸಾಕಾಗೋದಿಲ್ಲ, ಇನ್ನ ನಮ್ಗೆ ಅಕ್ಕಿ ಬೇಕು ಅಂದ್ರು. ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ಕೇಂದ್ರದವರು ನಮಗೆ ದುಡ್ಡಿಗೆ ಅಕ್ಕಿ ಕೊಡಲ್ಲ ಅಂದ್ರು. ಅವ್ರು ಅಕ್ಕಿ ಕೊಡ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಅಂತ ಹೇಳಿ ಇವತ್ತು 170 ರೂಪಾಯಿ ನನ್ನ ತಾಯಂದಿರ ಅಕೌಂಟ್ಗೆ ನೇರವಾಗಿ ಒಬ್ಬರಿಗೆ 170 ರೂಪಾಯಿ, ಇನ್ನೊಬ್ಬರಿಗೆ 340 ರೂಪಾಯಿ, 5 ಜನಕ್ಕೆ 5 ಜನ ಇದ್ರೆ 850 ರೂಪಾಯಿ ಬರ್ತಾ ಇದೆ. ಕುಣಗಲ್ನಲ್ಲಿ ಎಲ್ಲಾರ ಮನೆಗೂ ಬರ್ತಾ ಇದೆ. 60,000 ಕುಟುಂಬಗಳು ತಗೋತಾವೆ. 60,000 ರೈತ ಕುಟುಂಬಗಳು, ಕಾರ್ಮಿಕ ಕುಟುಂಬಗಳು, ಬಡವರು ಇವತ್ತು ಅಕ್ಕಿಯ ಹಣವನ್ನ ಪಡಿತಾ ಇದ್ದಾರೆ. ಅದರಲ್ಲಿ ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಮನೆ ಕೂತಿರೋರು ಇದ್ದಾರೆ, ಕೆಲಸ ಮಾಡ್ತಾ ಇರೋರು ಇದ್ದಾರೆ. ಯಾರಿಗೂ ಬಿಡ್ಲಿಲ್ಲ. ಇವತ್ತು ನಮ್ಮನ್ನ ಬೈತಾರೆ, ಸರ್ಕಾರ ದಿವಾಳಿ ಆಗೋಯ್ತು, ದಿವಾಳಿ ಆಗೋಯ್ತು, ದಿವಾಳಿ ಆಗೋಯ್ತು. ನಾವು ನಿಮಗೆ ಬಡವರಿಗೆ ಸಹಾಯ ಮಾಡಿದ್ರೆ ದಿವಾಳಿ ಆಗೋದಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ 17.5 ಲಕ್ಷ ಕೋಟಿ ಹಣವನ್ನ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳಿಗೆ, ಕೈಗಾರಿಕೋದ್ಯಮಿಗಳಿಗೆ, ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಸಾಲ ಕಟ್ಟಲಿಲ್ಲ ಅಂತೇಳಿ ಸಾಲನ ಮನ್ನಾ ಮಾಡಿ ಪಕ್ಕಕ್ಕಿಟ್ಟಿರುವಂತ ಉದಾಹರಣೆ ಇವತ್ತು ಈ ದೇಶದಲ್ಲಿದೆ. ಎಷ್ಟು ಲಕ್ಷ? 17 ಲಕ್ಷ ಕೋಟಿ, 17.5 ಲಕ್ಷ ಕೋಟಿ ಹಣವನ್ನ ಸಾಲ ಮನ್ನಾ ಮಾಡಿದ್ದಾರೆ. ರೈತರು ಸಾಲ ಮನ್ನಾ ಮಾಡಲಿಲ್ಲ. ಬರ ಅಂತ ಅಂದ್ರೆ ದುಡ್ಡು ಕೊಡ್ಲಿಲ್ಲ. ನೀರಾವರಿ ಯೋಜನೆಗಳಿಗೆ ಹಣ ಕೊಡ್ಲಿಲ್ಲ. ಇವತ್ತು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲಿಲ್ಲ. ಮನೆ ಕಟ್ತೀವಿ ಅಂತ ಅಂದ್ರೆ ಸಿಮೆಂಟ್ಗೆ 28% GST. 18 28 ಸಿಮೆಂಟ್ಗೆ ಎಷ್ಟ್ರಿ? ನಿಮ್ಗೆ ಗೊತ್ತಿಲ್ಲ ಸರಿಯಾಗಿ. ಸಿಮೆಂಟ್ಗೆ 18%, ಕಬ್ಬಣಕ್ಕೆ 28%. ಮನೆ ಎಲ್ಲಪ್ಪ ಕಟ್ಟೋದು? ಮನೆ ಎಲ್ಲಿ ಕಟ್ಟೋದು? ಬಡವ್ರ ಕಷ್ಟ ಏನ್ ಗೊತ್ತಾಗುತ್ತೆ? ಬಟ್ಟೆಗೆ 12%, ತಿನ್ನೋ ಊಟಕ್ಕೆ 18%, ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ 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 ಈ ದುಡ್ಡೆಲ್ಲ ಎಲ್ಲೋಯ್ತದೆ ಅಂತ ಅಂದ್ರೆ ಕರ್ನಾಟಕ ಅಭಿವೃದ್ಧಿಗೆ ಬರ್ತದ ಅಂದ್ರೆ ಕರ್ನಾಟಕದ ಅಭಿವೃದ್ಧಿಗೆಲ್ಲ ಈ ದುಡ್ಡೆಲ್ಲ ಹೋಯ್ತಾ ಇರೋದು. ಈ ದುಡ್ಡೆಲ್ಲ ಗುಜರಾತ್ ಅಭಿವೃದ್ಧಿಗೆ, ಉತ್ತರ ಪ್ರದೇಶದ ಅಭಿವೃದ್ಧಿಗೆ. ಯಾರ ಹಣ? ಕರ್ನಾಟಕದ ರೈತರ ಬೆವರಿನ ಹಣ, ರೈತರ ಕೂಲಿ ಕಾರ್ಮಿಕರ ಬೆವರಿನ ಹಣ. ನಿಮ್ಮ ಹಣ ಇವತ್ತು ಉತ್ತರ ಭಾರತದ ಅಭಿವೃದ್ಧಿಗೆ ಹೋಗ್ತಾ ಇದೆ. ಎಷ್ಟು ಕೊಡ್ತಾರೆ? ನೀವು 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಗೆ 13 ರೂಪಾಯಿ ಕೊಡ್ತಾರೆ ವಾಪಸ್ ಕರ್ನಾಟಕಕ್ಕೆ. ಉತ್ತರ ಪ್ರದೇಶಕ್ಕೆ 100 ರೂಪಾಯಿ ಅವ್ರು ಟ್ಯಾಕ್ಸ್ ಕಟ್ಟಿದ್ರೆ 333 ರೂಪಾಯಿ ಕೊಡ್ತಾರೆ. ಎಷ್ಟು? 333 ರೂಪಾಯಿ ಕೊಡ್ತಾರೆ. ಬಿಹಾರಕ್ಕೆ 100 ರೂಪಾಯಿ ಅವ್ರು ಕಟ್ಟಿದ್ರೆ 750 ರೂಪಾಯಿ ಕೊಡ್ತಾರೆ. ಎಷ್ಟು? ಯಾರ ದುಡ್ಡು? ಗುಜರಾತ್ ದುಡ್ಡಲ್ಲ ಅದು. ತಮಿಳುನಾಡುದು, ಕರ್ನಾಟಕದ್ದು, ಆಂಧ್ರ ಪ್ರದೇಶದ್ದು, ಕೇರಳದು, ಮಹಾರಾಷ್ಟ್ರದ ಹಣ ಇವತ್ತು ಉತ್ತರ ಭಾರತದ ಅಭಿವೃದ್ಧಿಗೆ ಕೊಡುವಂತ ಹಣ. ಹಂಗಾದ್ರೆ ನಮ್ಮಲ್ಲೇನು ಕಷ್ಟನೇ ಇಲ್ವಾ? ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇಲ್ವಾ? ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇಲ್ವಾ? ನಮ್ಮ ಹುಡುಗರಿಗೆ ಉದ್ಯೋಗ ಬೇಡವಾ? ಇದನ್ನ ಕೇಳ್ತು ಅಂದ್ರೆ ನೀನೊಬ್ಬ ದೇಶದ್ರೋಹಿ, ನೀನ್ ದೇಶ ಭಾಗ ಮಾಡಕ್ ಬಂದಿದ್ಯಾ ಅಂತಾರೆ. ನಾನು ದೇಶ ಭಾಗ ಮಾಡಕ್ಕಲ್ಲ, ನಾನು ಈ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ತೆರಿಗೆ ಅನ್ಯಾಯವನ್ನ ಇವತ್ತು ರಾಜ್ಯದ ಜನರಿಗೆ, ದೇಶದ ಜನರಿಗೆ ತಿಳಿಸಿದ್ದೇನೆ. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ 24 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಟ್ಟಿದೀವಿ ಕರ್ನಾಟಕದವರು. ಎಲ್ಲಿಗೆ? ಡೆಲ್ಲಿಗೆ. 24 ಲಕ್ಷ ಕೋಟಿ ಕಟ್ಟಿದೀವಿ. ಅವ್ರು ನಮ್ಗೆ ಎಷ್ಟು ಕೊಟ್ಟವ್ರೆ? 2,92,000 ಕೋಟಿ ರೂಪಾಯಿ ಕೊಟ್ಟವ್ರೆ. ಎಷ್ಟು? 2,00,000 ಎಷ್ಟು ವರ್ಷಕ್ಕೆ? 10 ವರ್ಷಕ್ಕೆ 2,92,000 ಕೋಟಿ. ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ? 1 ವರ್ಷಕ್ಕೆ 2,20,000 ಕೋಟಿ ರೂಪಾಯಿ ಕೊಡ್ತಾರೆ 1 ವರ್ಷಕ್ಕೆ. ಯಾರ್ದಪ್ಪ ದುಡ್ಡು? ಮೋದಿ ದುಡ್ಡಲ್ಲ ಅದು. ಕರ್ನಾಟಕದ ಕನ್ನಡಿಗರ ದುಡ್ಡು, ರೈತರ ದುಡ್ಡು, ಕೂಲಿ ಕಾರ್ಮಿಕರ ದುಡ್ಡು. ಇವತ್ತು ಬಂದ್ಬಿಟ್ಟು ಓಟ್ ಹಾಕಿ ಅಂದ್ರೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ರ? ಅಲ್ಲಿ ಕಳಸಾ ಬಂಡೂರಿಗೆ ಅನುಮತಿ ಕೊಟ್ರ? ಅಲ್ಲಿ ಕೃಷ್ಣಾ ಮೇಲ್ದಂಡೆಗೆ ಅನುಮತಿ ಕೊಟ್ರ? ಮಹದಾಯಿ ಯೋಜನೆಗೆ ಅನುಮತಿ ಕೊಟ್ರ?
ಭದ್ರಾಗೆ ದುಡ್ಡು ಕೊಟ್ರ, ಎತ್ತಿನೊಳೆ ಪೂರ್ಣಗೊಳಿಸಿ ಅಂತ ದುಡ್ಡು ಕೊಟ್ರ? ಏನೂ ಇಲ್ಲ. ಇವತ್ತು ಎಲ್ಲ ಸುಳ್ಳು ಹೇಳ್ಕೊಂಡು ಇವತ್ತು ನಮ್ಮ ಕರ್ನಾಟಕದ ದಕ್ಷಿಣ ಭಾರತದ ಹಣವನ್ನ ಉತ್ತರ ಭಾರತದ ಅಭಿವೃದ್ಧಿಗೆ ತೆಗೆದುಕೊಂಡೋಗಿ ಇವತ್ತು ನಮ್ಮನ್ನ ಮುಂದಿನ ದಿನಗಳಲ್ಲಿ ಭಿಕ್ಷುಕರನ್ನಾಗಿ ಮಾಡುವಂತ ಕೆಲಸ. ಇವತ್ತು ಬೆಂಗಳೂರಿಗೆ ಯಾರು ಬರ್ತಾ ಇರೋರು? ಎಲ್ಲ ಉತ್ತರ ಭಾರತದವರು. ಇಲ್ಲಿ ನಾವು ನಾಳೆ ದಿನ ಏನಾಗ್ಬೇಕಾಯ್ತದೆ? ನಾವೆಲ್ಲ ಹೋಗಿ ಅಲ್ಲಿ ಭಿಕ್ಷೆ ಬೇಡಬೇಕಾದಂತ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬರ್ತದೆ. ಅದಕ್ಕಿಂತ ಮುಂಚಿತವಾಗಿ ತಾವೆಲ್ಲ ಎಚ್ಚೆತ್ಕೊಂಡು ಇವತ್ತು ಈ ಚುನಾವಣೆಯಲ್ಲಿ ಇವತ್ತು ಏನು ವಿಚಾರ ಇದೆ ಈ ವಿಚಾರಕ್ಕೆ ತಕ್ಕಂತೆ ಪಾಠವನ್ನ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಕಲಿಸ್ಬೇಕು. ಕನ್ನಡಿಗರ ಪರವಾಗಿ ಕೆಲಸ ಮಾಡೋರಿಗೆ ಕನ್ನಡದ ಧ್ವನಿ, ಕರ್ನಾಟಕದಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ತಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಕೃಷ್ಣಕುಮಾರ್ ಓಟ್ ಹಾಕ್ತಾ ಇದ್ರಿ ಈ ತಾಲೂಕಲ್ಲಿ. ಈ ತಾಲೂಕಲ್ಲಿ ನಾಗರಾಜ ಏನು ಓಟ್ ಹಾಕ್ತಾ ಇದ್ರಿ. ಈಗ ನಾಗರಾಜ ಏನೋ ನಿಂತಿಲ್ಲ, ಕೃಷ್ಣಕುಮಾರು ನಿಂತಿಲ್ಲ, ನಿಮ್ ತಾಲೂಕವ್ರು ಯಾರು ನಿಂತಿಲ್ಲ. ನಿಮ್ ತಾಲೂಕಿನ ಅಷ್ಟೋ ಇಷ್ಟೋ ಸೇವೆ ಮಾಡಿ ನಿಮ್ ಋಣ ತೀರ್ಸ್ಬೇಕು ಅಂತ ಹೇಳಿ ಕೂಲಿಗೋಸ್ಕರ ನಿಂತಿದ್ದೀನಿ. ನಾನು ನಿಮ್ಮ ಕೂಲಿ ಮಾಡ್ಲಿಕ್ಕೋಸ್ಕರ ಪ್ರತಿದಿನ ಈ ಬಾರಿ ಇಲ್ಲ ಅಂತ ಅಂದ್ರೆ ನಿಮಗೆ 1,500 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕೊಡಿಸಿದ್ದೀನಿ ನಮ್ಮ ಸರ್ಕಾರ ಬಂದ. ಬಿಜೆಪಿಯವರು ಯಾರ ಕೊಡ್ಸಿದ್ರ? ಈಗ ಕೊಟ್ಟಿರೋದನ್ನ ಕಿತ್ಕೊಂಡಿದ್ರು, ಮತ್ತೆ ಈಗ ತಂದು ಕೆಲಸ ಶುರು ಮಾಡಿಸಿದೀವಿ. ನಾನು ಅದಕ್ಕೆ ಕೇಳೋದು, ಅವರಿಬ್ರು ನಿಂತಿಲ್ಲ, ನಾನ್ ನಿಂತಿದ್ದೇನೆ. ಈಗ ನಿಂತಿರೋರು ದೇವೇಗೌಡರು ಅಳಿಯ ಹಾಸನದವರು, ಅವ್ರು ಅಲ್ಲಿರ್ಲಿ. ನೀವು ನನಗೆ ಆಶೀರ್ವಾದ ಮಾಡಿ ನಿಮಗೆ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ನಾನು ಮಾಡ್ತೇನೆ. ನಮ್ಮ ಗ್ಯಾರಂಟಿಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತಾ ಇದೆಯನ್ರಮ್ಮ? ಎಲ್ರಿಗೂ ಗೊತ್ತಾದ ಇಲ್ವಾ? ಎಷ್ಟು ತಿಂಗಳು ಬತ್ತು? 9 ಇರ್ಬೇಕು. ಈ ತಿಂಗಳು ಬರ್ಬೇಕಾ? ನಾನು ಬೆಂಗಳೂರಲ್ಲಿ ನಿನ್ನೆ ಕೇಳಿದೆ, 9 ತಿಂಗಳು ಬಂದ್ಬಿಟ್ಟದೆ ಅಂದ್ರು. ಇಲ್ಲ 8 ಅಂದೆ. ಇಲ್ಲ ಬಂದಾಯ್ತು 9 ಅಂದ್ರು. ನಿಮ್ಗೂ 8 9? ಇನ್ನೊಂದು 10-12 ದಿನ 8 ದಿನದಲ್ಲಿ ಬಂದ್ಬಿಡ್ತದೆ. ಇವತ್ತೆಷ್ಟು ಡೇಟು? 20ನೇ ತಾರೀಕು ಒಳಗಡೆ ಬಂದ್ಬಿಡ್ತದೆ. ಏನ್ ಮಾಡ್ತೀರಿ ಈಗ? 2ನೇ ಕ್ರಮ ಸಂಖ್ಯೆ 2,000 ರೂಪಾಯಿ, 2,000 ರೂಪಾಯಿ ಕ್ರಮ ಸಂಖ್ಯೆಯ 2ನೇ ಕ್ರಮ ಸಂಖ್ಯೆಯ 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ. ಯಾವ ಹಸ್ತ ಅದು? ನೀವು ಊಟ ಮಾಡೋ ಕೈ, ನೀವು ದುಡಿಯೋ ಕೈ, ನೀವು ಊಟ ಮಾಡೋ ಕೈ, ನೀವು ದುಡಿಯೋ ಕೈ, ನಿಮ್ಮ ಮಕ್ಕಳನ್ನ ಸಾಕುವಂತ ಕೈ, ದಾನ ಧರ್ಮ ಮಾಡುವಂತ ಕೈ. ಈ ಕೈಯನ್ನ ತಾವೆಲ್ಲರೂ ಕೂಡ ಗಟ್ಟಿ ಮಾಡಬೇಕು ಅಂತ ಹೇಳಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಲ್ಲಿ, ನನ್ನ ಎಲ್ಲ ಯುವಕರಲ್ಲಿ, ನನ್ನ ತಾಯಂದ್ರಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ, ತಾವೆಲ್ಲರೂ ಕೂಡ ಪಕ್ಷ ಭೇದ ಮರೆತು ಎಲ್ಲರನ್ನೂ ಕೂಡ ಕೇಳಬೇಕು. ನೋಡಪ್ಪ, ಎಲ್ರಿಗೂ 2,000 ಬರ್ತಾ ಇದೆ. ಕೃಷ್ಣಕುಮಾರು ನಿಲ್ಲಿಲ್ಲ, ನಾಗರಾಜನೂ ನಿಲ್ಲಿಲ್ಲ. ಯಾಕೆ ಸುಮ್ಮನೆ ಓಟ್ ಹಾಕಿ ವೇಸ್ಟ್ ಮಾಡ್ತೀರಿ? DK ಸುರೇಶ್ ಓಟ್ ಹಾಕಿದ್ರೆ ಇನ್ನು 4 ವರ್ಷ ಸರ್ಕಾರ ಇರ್ತದೆ. DK ಶಿವಕುಮಾರ್ ಅವ್ರು ಇರ್ತಾರೆ. ನಮ್ಮ ತಾಲೂಕು ಏನಪ್ಪ ಕೆಲಸ ಆಗ್ಬೇಕು, ಅಭಿವೃದ್ಧಿ ಆಗ್ತದೆ. ನಮ್ಮ ಯುವಕರ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ DK ಶಿವಕುಮಾರ್ ಅವರಿಗೆ, DK ಸುರೇಶ್ಗೆ, ರಂಗನಾಥ್ಗಿದೆ. ತಾವು ಆಶೀರ್ವಾದ ಮಾಡಿ ಅಂತೇಳಿ ಅವರೆಲ್ಲರಿಗೂ ನೀವು ಮನವರಿಕೆ ಮಾಡಿ ನನ್ನ ಕೈ ಮುಗಿದು ಪ್ರಾರ್ಥಿಸ್ತೇನೆ. ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಎಲ್ಲ ನನ್ನ ತಾಯಂದಿರೇ, ಸಹೋದರ ಸಹೋದರಿಯರೇ, ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ, ಈ
ತಾನೇ ತಮ್ಮನ್ನೆಲ್ಲ ಕುರಿತು ಮಾತನಾಡಿದಂತ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ರಂಗನಾಥ್ ಅವರೇ, ರಾಜಣ್ಣ ಅವರೇ, ದೀಪು ಅವರೇ, ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಪಾಪಣ್ಣವರೇ, ಕೃಷಿಕ ಸಮಾಜದ ಅಧ್ಯಕ್ಷರು ಪಾಪಣ್ಣವರು, ಎಲ್ಲ ಗೌರವಾನ್ವಿತರೇ, ಇವತ್ತು 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಈಗಾಗಲೇ ತಾವು ನನಗೆ 3 ಬಾರಿ ಆಶೀರ್ವಾದ ಮಾಡಿದ್ದೀರಿ, ಒಂದು ಉಪಚುನಾವಣೆಯಲ್ಲಿ, ನಂತರ 2 ಚುನಾವಣೆಗಳಲ್ಲಿ. ನಾನು ನಿಮ್ಗೆಲ್ಲ ಮಾತು ಕೊಟ್ಟಿದ್ದೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮ ವಹಿಸ್ತೇನೆ, ಕೆಲಸ ಮಾಡ್ತೇನೆ ಅಂತ ಹೇಳಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಯಾರು ಶುದ್ಧ ಕುಡಿಯೋ ನೀರಿನ ಘಟಕ ಅಂತ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲರೂ ಮಾಮೂಲಿ ಬೋರ್ವೆಲ್ ನೀರೇ ಕುಡಿತಾ ಇದ್ರು. ಬೋರ್ವೆಲ್ ನೀರೇ ಕುಡಿಯೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಆರೋಗ್ಯ ಹಾಳಾಗ್ತಾ ಇತ್ತು. ಯಾವ್ದು ಆರೋಗ್ಯ ಹಾಳಾಗ್ತಾ ಇತ್ತು ಅಂದ್ರೆ, ಆರೋಗ್ಯ ಯಾಕೆ ಹಾಳಾಗ್ತಾ ಇತ್ತು ಅಂದ್ರೆ, ಬೋರ್ವೆಲ್ಗಳು ಅಂತರ್ಜಲ ಕೆಳಗಡೆ ಹೋದಂಗೆಲ್ಲ ಫ್ಲೋರೈಡ್ ಕಂಟೆಂಟು, ಕ್ಯಾಲ್ಸಿಯಂ ಕಂಟೆಂಟು, ಆರ್ಸೆನಿಕ್ ಇವೆಲ್ಲ ಆಗಿ ಹೊಟ್ಟೆ ನೋವು ಬರಕ್ ಶುರು ಆಗೋದು, ಮಂಡಿ ನೋವು ಬರಕ್ ಶುರು ಆಗೋದು, ಹಲ್ಗಳ ನೋವು ಬರಕ್ ಶುರು ಆಗೋದು, ಕ್ಯಾನ್ಸರ್ ಬರಕ್ ಶುರು ಆಗೋದು. ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಮೊಟ್ಟಮೊದಲನೇ ಬಾರಿಗೆ ಶುದ್ಧ ಕುಡಿಯೋ ನೀರನ್ನ ಲೀಟರ್ಗೆ 10 ಪೈಸೆ, 2 ರೂಪಾಯಿಗೆ 1 ಕ್ಯಾನ್ ನೀರನ್ನ ಕೊಡುವಂತ ಕಾರ್ಯಕ್ರಮವನ್ನ ರೂಪಿಸಿದ್ದು ನಿಮ್ಮ ಸಂಸತ್ ಸದಸ್ಯರು ಅನ್ನೋದನ್ನ ತಾವೆಲ್ಲರೂ ಕೂಡ ಮಾಡಿದ್ದಾರೆ. ನಾನೇನು ಬೇರೆಯವ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೇಳೋದು ಇಷ್ಟೇ, ನಾನು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ಯಾರು ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಿಟ್ಟಿದ್ರು, ವೈ.ಕೆ. ರಾಮಯ್ಯನವರು ಕನಸು ಹೇಮಾವತಿ ನೀರು ನಮ್ಮೂರಿಗೆ ಬರಬೇಕು. ಆದ್ರೆ ವೈ.ಕೆ. ರಾಮಯ್ಯನವರು ತೀರೋದ್ಮೇಲೆ ಯಾರು ಕೂಡ ಅದನ್ನ ಮುಂದುವರ್ಸಕ್ಕೆ ಪ್ರಯತ್ನ ಮಾಡಿರ್ಲಿಲ್ಲ. ನೀರು ಬರೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು. ಆದ್ರೆ ಇವತ್ತು ತಾವು ರಂಗನಾಥ್ ಅವರಿಗೆ ಆಶೀರ್ವಾದ ಮಾಡಿದ ಮೇಲೆ ಒಂದು ಹಂತದಲ್ಲಿ ಕೆಲವು ಕೆರೆಗಳನ್ನ ತುಂಬಿಸಿದ್ದೇವೆ, ನೀರು ಹರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಪಾಲಿನ ನೀರು ಇನ್ನೂ ಬರಲಿಲ್ಲ. ನಮಗೆ ಸುಮಾರು 2.5-3 TMC ನೀರು ಬರಬೇಕು. ಆ ನೀರು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಇವತ್ತು ವೈ.ಕೆ. ರಾಮಯ್ಯನವರು ಕೆನಾಲ್ ಮಾಡಿಸಿದಾಗ, ಹೇಮಾವತಿ ಕೆನಾಲು, ಬೇರೆಯವ್ರಿಗೆ ಯಾರಿಗೂ ನೀರು ಇರಲಿಲ್ಲ. ನಮ್ಮ ತಾಲೂಕಿಗೆ ನೀರಿತ್ತು, ತುಮಕೂರಿಗೆ ನೀರಿರಲಿಲ್ಲ, ಶಿರಾಗ್ ನೀರು ಹೋಗ್ತಾ ಇರಲಿಲ್ಲ. ಈಗ ನಾಲೆ ಬಂದಾದ್ಮೇಲೆ ಅವ್ರು ನೀರು ಎತ್ಕೊಂಡು ಹೋದ್ರು, ನಮ್ಗೆ ನೀರು ಬರಲಿಲ್ಲ. ಈಗ ನಾವು ನೀರು ತರಬೇಕು ಅಂತ ಅಂದ್ರೆ ಬೇರೆ ಏನಾದ್ರು ಮಾಡಬೇಕು ಅಂತ ಹೇಳಿ ಪೈಪ್ ಮುಖಾಂತರ ನೀರು ತರೋಣ ಅಂತ ಹೇಳಿ ಇವತ್ತು ನಾವು ಹಿಂದೆ ಪ್ರಯತ್ನ ಮಾಡಿದ್ವಿ, ಮಂಜೂರಾತಿ ಮಾಡಿಸಿದ್ವಿ. ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಾಗ ಬಿಜೆಪಿಯವರು ಪಾಪ ಕುಣಗಲಿಗೆ ನೀರು ತರಬಾರ್ದು, ಬಿಡಬಾರ್ದು ಅಂತ ಹೇಳಿ ನಿಲ್ಸಿದ್ರು. ರಂಗನಾಥ್ ಅವರು ವಿಧಾನಸಭೆಯಲ್ಲೂ ಹೋರಾಟ ಮಾಡಿದ್ರು, ಹೊರಗಡೆನೂ ಹೋರಾಟ ಮಾಡಿದ್ರು, ನಿಮ್ಮೆಲ್ರಿಗೂ ಕೂಡ ತಿಳಿಸಿದ್ರು. ಆದ್ರೆ ಬಿಜೆಪಿಯ ನಾಯಕರುಗಳು ಯಾರು ಕೂಡ ನಮ್ಗೆ ಹೇಮಾವತಿ ನೀರು ಬರ್ಬೇಕ್ರಿ, ಅನ್ಯಾಯ ಆಗ್ತಾ ಇದೆ, ನಮ್ಗೆ ನೀರಿಲ್ಲ ಅಂತ ಹೇಳಿ ಒಂದೇ ಒಂದು ದಿನ ಜನತಾದಳದವರಾಗ್ಲಿ ಬಿಜೆಪಿಯವರಾಗ್ಲಿ ಧ್ವನಿಯನ್ನ ಎತ್ತಲಿಲ್ಲ, ಪ್ರೋತ್ಸಾಹ ಸಹಕಾರವನ್ನ ಕೊಡಲಿಲ್ಲ. ಅದು ಅವರು ಬಿಟ್ಟಿದ್ದು. ಅವರಿಗೆ ಕುಣಗಲ್ ಮೇಲಿನ ಪ್ರೀತಿ, ಕುಣಗಲ್ ಜನರ ಮೇಲಿನ, ರೈತರ ಮೇಲಿರತಕ್ಕಂತ ಕಾಳಜಿ, ಜನಸಾಮಾನ್ಯರ ಮೇಲಿನ ಕಾಳಜಿಯನ್ನ ತೋರಿಸ್ತದೆ. ಅವ್ರಿಗೆ ಅಷ್ಟೊಂದು ಹಿತಾಸಕ್ತಿ ಅವ್ರಿಗೆ ಇಲ್ಲ. ಇದಾಗಬೇಕು ಅಂದಿದ್ರೆ ಅವ್ರ ಸರ್ಕಾರ ಇತ್ತು, ಅವ್ರ ಸರ್ಕಾರದಲ್ಲಿ ಅವರು ಅದನ್ನ ಜಾರಿಗೆ ತರಬಹುದಾಗಿತ್ತು. ಈಗ ಬಂದು ನಿಮ್ಗೆ ಓಟ್ ಹಾಕಿ ನಾವಿಬ್ರು ಒಟ್ಟಾಗಿದ್ದೀವಿ ಅಂತ ಹೇಳಿದ್ರೆ ಯಾತಕ್ಕೆ ಓಟ್ ಹಾಕ್ಬೇಕು? ನಿಮ್ ಕಷ್ಟಕ್ಕಾಗ್ಲಿಲ್ಲ, ನಿಮ್ ಸುಖಕ್ಕಾಗ್ಲಿಲ್ಲ,
ಬರೀ ನೀವು ಓಟ್ ಹಾಕ ಮಿಷಿನ್ ಅಂದ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಮಾಡಿದ್ರೆ ಇವತ್ತೇನು ಪ್ರತಿಯೊಂದಕ್ಕೂ ಕೂಡ ತೆರಿಗೆಯನ್ನ ವಸೂಲಿ ಮಾಡ್ತಾ ಕಾಲ ಕಳೀತಾ ಇದೀವಿ, GST ವಸೂಲಿ ಮಾಡ್ತಾ ಕಾಲ ಕಳೀತಾ ಇದೀವಿ. ನಿಮ್ ಬದುಕು ಎಷ್ಟು ಕಷ್ಟ ಆಗೈತೆ ಅಂತ ಹೇಳಿ ಬಿಜೆಪಿ ಅವ್ರು ಕೇಳಲಿಲ್ಲ, ನರೇಂದ್ರ ಮೋದಿ ಸರ್ಕಾರ ಕೇಳಲಿಲ್ಲ. ಏನೋ ಹೇಳಿದ್ರು ಎಲ್ರಿಗೂ 15 ಲಕ್ಷ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅಕೌಂಟ್ ಓಪನ್ ಮಾಡಿಸಿ ಅಂತ. ಎಲ್ಲ ನನ್ನ ತಾಯಂದ್ರು ಹೋಗಿ ಬ್ಯಾಂಕ್ ಅಕೌಂಟು ಮೋದಿ ಅಕೌಂಟು ಅಂತ ಓಪನ್ ಮಾಡಿಸುತ್ತೆ. ಕ್ಯೂನಲ್ಲಿ ನಿಂತದ್ದೆ, ಇವತ್ತು ಬರ್ತದೆ, ನಾಳೆ ಬರ್ತದೆ, ನಾಳಿದ್ದು ಬರ್ತದೆ. ಅದೇನೋ ಡಿಮಾನಿಟೈಸೇಷನ್ ಮಾಡದಿಟ್ಕು ದುಡ್ಡು ಬತ್ತು ಬಿಡು, ಎಲ್ಲ ಕಪ್ಪಣ ಬಂದ್ಬಿಡ್ತು, ದುಡ್ಡು ಬತ್ತು ಅಂತ ಪಾಪ ಎಲ್ಲ ಕಾಯ್ಕೊಂಡು ಕೂತಿದ್ರು. ಏನೋ ಹೊಸಿ ಮನೆ ಕಟ್ಕೊಬಿಡುವ, ಸಾಲ ಗೀಲ ತೀರ್ಸ್ಕೊಬಿಡುವ, ಮಗಳ ಮದುವೆ ಮಾಡ್ಬಿಡುವ ಅಂತ. ಡಿಮಾನಿಟೈಸೇಷನ್ ಆಯ್ತು, ಕಪ್ಪಣನೂ ಬಂದದ್ದಾಯ್ತು. ಯಾವುದೂ ಇಲ್ಲ, ಕಪ್ಪಣನೂ ಇಲ್ಲ, ಡಿಮಾನಿಟೈಸೇಷನ್ ಇಲ್ಲ, ಬ್ಯಾಂಕ್ ಅಕೌಂಟು ಇಲ್ಲ, ಏನು ಇಲ್ಲ. ಕೊನೆಗೆ ಅಕೌಂಟ್ ನೋಡಿದ್ರೆ ಇವ್ರು 500 ರೂಪಾಯಿ ಹಾಕಿದ್ದು, ಇವ್ರು 500 ರೂಪಾಯಿಯೂ ಖಾಲಿ. ನಿಮ್ 500 ರೂಪಾಯಿ ಹೋಯ್ತಾ ಇಲ್ವಾ? ಹೋಯ್ತಾ ಇಲ್ವಾ? ಯಾರ ದುಡ್ಡು? ನಿಮ್ ದುಡ್ಡು. ಈಗ ಬಂದ್ಬಿಟ್ಟು ಓಟ್ ಹಾಕಿ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಬಿಟ್ಟವ್ರೆ, ದೇಶ ದಿವಾಳಿ ಆಗೋಯ್ತದೆ, ರಾಜ್ಯ ದಿವಾಳಿ ಆಗೋಯ್ತದೆ. ಬಡವ್ರಿಗೆ ಸಹಾಯ ಮಾಡಿದ್ರೆ ರಾಜ್ಯ ದಿವಾಳಿ ಆಗೋದತ್ತೆ. ಮೋದಿ ಸರ್ಕಾರ ಬಂದ ಮೇಲೆ ಬಿಸ್ಕೆಟ್ಗೂ ಟ್ಯಾಕ್ಸ್ ಇಸ್ಕೊತಾವ್ರೆ, ಕಾಫಿಗೂ ಟ್ಯಾಕ್ಸ್ ಇಸ್ಕೊತಾವ್ರೆ, ಹಾಲ್ಗೂ ಟ್ಯಾಕ್ಸ್ ಇಸ್ಕೊತಾವ್ರೆ, ಬೆಲ್ಲಕ್ಕೂ ಟ್ಯಾಕ್ಸ್ ಇಸ್ಕೊತಾವ್ರೆ. ಬಡವರಿಗೆ ಬದುಕಕ್ಕೆ ಬಿಡ್ತಾ ಇಲ್ಲ. ಎಲ್ಲಿ ಬಿಡ್ತಾ ಇದಾರೆ ಬಡವ್ರ ಬದುಕಕ್ಕೆ? ಇದು ನೀವು ಲೆಕ್ಕ ಹಾಕ್ಬೇಕಾ ಬೇಡವಾ? ಮೋದಿ ಅವರು ದಿನ ಒಂದು ಡ್ರೆಸ್ ಹಾಕೊಂಡು ಚೆನ್ನಾಗಿ ಅವ್ರೆ, ನಾನಿಲ್ಲ ಅಂದೆ, ಅವ್ರು ಚೆನ್ನಾಗಿರ್ಲಿ. ಆದ್ರೆ ಬಡವ್ರ ಕಷ್ಟ ನೋಡೋರು ಯಾರು? ಬಡವ್ರ ಕಷ್ಟ ನೋಡೋರು ಯಾವತ್ತೂ ಕೂಡ ಕಾಂಗ್ರೆಸ್ನವರು. ರೈತರ ಕಷ್ಟ ನೋಡೋರು ಯಾರು ಅಂತ ಅಂದ್ರೆ ಕಾಂಗ್ರೆಸ್ನವರು. ರೈತರಿಗೆ ಪಂಪ್ ಸೆಟ್ ಹಾಕ್ಸಿದೀವಿ, ಪಂಪ್ ಸೆಟ್ಗೆ TC ಹಾಕ್ಸ್ಕೊಟ್ಟು. ಯಾಕೆ ಹಾಕ್ಸ್ಕೊಟ್ಟು? ದಳದವ್ರಿಗೂ ಹಾಕ್ಸ್ಕೊಟ್ಟು. ಅದು ಯಾರೋ ಏನೋ ಹೇಳಿದ್ರು ಅಂತ ಏನೋ ಹೇಳ್ತಾವ್ರಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಎತ್ಕೊ ಬಂದು ರಾತ್ರಿ ನಿಲ್ಲಿಸ್ಬಿಟ್ರು ಅಂತ. ರಾತ್ರಿ ನಿಮ್ಮನೆಗೂ TC ಹಾಕ್ಸಿದೀವಿ, ರಾತ್ರಿ ನಿಮ್ಮನೆಗೂ TC ಹಾಕ್ಸಿದೀವಾ ಇಲ್ವಾ? ಅವ್ರ ಮನೇಲಿ ಎಷ್ಟು ಪಂಪ್ ಸೆಟ್ ಇತ್ತೋ ಅಷ್ಟಕ್ಕೂ TC ಹಾಕ್ಸಿದ್ವಿ. ನಾವೇನಾರ ಬೇಡ ಅಂದೆ? ಜನ ಬಸ್ಸಲ್ಲಿ ಬಂದ್ರೆ ನೆರಳು ಇರ್ಲಿ ಅಂದ್ಬಿಟ್ಟು ಗಟ್ಮುಟ್ಟಾಗೆ ಚೆನ್ನಾಗಿ ಒಂದು ಬಸ್ ಶೆಲ್ಟ್ ಅದಕ್ಕೆ ಯಾಕೆ ಕೊಟ್ಟೆವ್ರಿ? ಅದೇನು ಸರ್ಕಾರಿ ಜಾಗ, ಬೇರೆಯವ್ರ ಜಾಗ ಅಲ್ಲ. ಸರ್ಕಾರದ ಜಾಗಕ್ಕೆ ಸರ್ಕಾರದ ಹಣನ MP ಲ್ಯಾಡ್ ಉಪಯೋಗಿಸಿ ಮಾಡಿದ್ದೀನಿ. ಕುಮಾರಸ್ವಾಮಿ ಅವರು MP ಆಗಿದ್ರು. ಕುಣಗಲ್ನಲ್ಲಿ ಏನೇನಿದ್ದತ್ತು ಅಂತ ತೋರಿಸ್ಲಿ, ನಾನು ಬೇಡ ಅನ್ನೋದಿಲ್ಲ. ಜನರಿಗೆ ತೋರಿಸ್ಬೇಕಲ್ಲ ಕುಣಗಲ್ಲಲ್ಲಿ ಏನೇನ್ ಕೊಟ್ಟಿದೀವಿ ಅಂತ. MP ಆಗಿ 4 ವರ್ಷ ಇದ್ರಲ್ಲಪ್ಪ. ನನಗಿನ ಮುಂಚೆ ಯಾರು MP? MP? ಕುಮಾರಸ್ವಾಮಿ ಏನಾದ್ರು ತೋರಿಸ್ಬೇಕಲ್ಲ. ಯಾವ್ಯಾವ ಊರಿಗೆ ಬಂದಿದ್ರು ನಿಮ್ ಸರ್ಕಲ್ಗೆ? ಈ ಸರ್ಕಲ್ಗೆ ಇಲ್ಲ ಅಂದ್ರು ನಾನು ಒಂದು 8-10 ಸಾರಿ ಮೇಲ್ ಬಂದಿದ್ದೀನಿ. ಎಷ್ಟು ಸಾರಿ ಬಂದಿದ್ದೀನಿ? 10 ಸಾರಿ ಮೇಲ್ ಬಂದಿದ್ದೀನಿ. ನಿಮ್ ಕಷ್ಟಕ್ಕೂ ಹಸಿ ಬಂದಿದ್ದೀನಿ, ಕಷ್ಟಕ್ಕಾಗಿದ್ದೀನಿ, ಸುಖಕ್ಕಾಗಿದ್ದೀನಿ, ನಿಮ್ ಒಳ್ಳೇದಕ್ಕಾಗಿದ್ದೀನಿ, ನಿಮ್ ಕೆಟ್ಟದಕ್ಕಾಗಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿದ್ದವ್ರನ್ನ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದೀನಿ, ಅವ್ರ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀನಿ, ಮಾತ್ರೆ ಕೊಡ್ಸಿದ್ದೀನಿ, ತರಕಾರಿ ಹಂಚಿ ಅಂತ ಹೇಳಿ ಡಾಕ್ಟರ್ ತರಕಾರಿ ಹಂಚಿದ್ದೀನಿ, 6 ಕಿಟ್ ಕೊಡಿ ಅಂತ 6 ಕಿಟ್ ಕೊಡ್ಸಿದ್ದೀನಿ. ಯಾರು ದಳದವ್ರು ಎಲ್ಲಿದ್ರು ಅವಾಗ? ಬಿಜೆಪಿ ಅವ್ರು ಎಲ್ಲಿದ್ರಾಗ? ಒಂದಿನಾದ್ರೂ ಯಾರು ದಳದವ್ರು ಇರ್ಲಿಲ್ಲ, ಬಿಜೆಪಿ ಅವರು ಇರ್ಲಿಲ್ಲ. ಅವತ್ತು ನಾನು ಯಾರು ಓಡಾಡಿದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರುಗಳನ್ನ ಓಡಾಡೋ ಮಾಡಿ ಕೆಲಸ ಮಾಡಿ ಇವತ್ತು ಜನರಿಗೆ ಕಷ್ಟ ಸುಖಕ್ಕೆ ನೆರವಾಗುವಂತ ಕೆಲಸ ಮಾಡಿದೀವಲ್ಲ. ನಾನೇನಾದ್ರು MP ಅಂತ ಮಾಡಿದ್ದೀನ? ಇಲ್ವಲ್ಲ. ನಾನು ನಿಮ್ ಊರವನು ಅಂತ ಮಾಡಿದ್ದೀನಿ, ನಿಮ್ ಮನೆ ಮಗ ಅಂತ ಮಾಡಿದ್ದೀನಿ. ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಿಮ್ಗೇನ್ ಬೇಕೋ ಅದನ್ನ ನಾನು ಕಷ್ಟಪಟ್ಟು ಜೀವ ಹೋದ್ರೂ ಚಿಂತೆ ಇಲ್ಲ ಅಂತೇಳಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಇವತ್ತು ನಿಮ್ಗೆ ನಾನು ಕೂಲಿ ಕೇಳಕ್ ಬಂದಿದ್ದೀನಿ ಹೊರತು ಬೇರೆ ಏನು ಕೇಳಕ್ ಬರ್ಲಿಲ್ಲ. ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೀನಿ. ನಾನು ಯಾರ ಮೇಲೂ ಮಾತಾಡಕ್ ಬರಲಿಲ್ಲ. ಹೋದ್ರಲ್ಲಿ ಓಟ್ ಕೇಳ್ತಾವ್ರೆ ಬಿಜೆಪಿ ಅವರು, JDS ಅವರು ಒಂದಾಗಿ ಅಂತ ಹೇಳಿ. ಕೃಷ್ಣಕುಮಾರ್ ನಿಂತಿದ್ದಾರೆ ಓಟ್ ಕೊಡಕ್ಕೆ? ನಾಗರಾಜ ನಿಂತಿದ್ದಾನೆ? ನಾಗರಾಜನ್ ಮಗ ನಿಂತಿದ್ದಾನೆ? ಯಾರೋ ಹಾಸನದವ್ರು ನಿಂತವ್ರೆ. ನಾನ್ ನಿನ್ಗೆ ಹಗಲು ಬೆಳಗಾನ ಕೆಲಸ ಮಾಡ್ತಾ ನಿಮ್ ಕೂಲಿ ಮಾಡ್ತಾ ಕೆಲಸ ಮಾಡ್ತೀನಿ ಕಣ್ರೆ, ನನಗೆ ಸಹಾಯ ಮಾಡ್ರೆ ಅಂತ ಅಂದ್ರೆ ನೀವ್ ಯಾಕೋ ಹಾಸನದವ್ರಿಗೆ
ನೋಡಕ್ ಹೋಗ್ತೀರಿ? ನೋಡಿದಿರಿ, ನೀವೆಲ್ರಿಗೂ ಓಟ್ ಕೊಟ್ಟು ನೋಡಿದಿರಿ. ನಾನು ಅಷ್ಟೋ ಇಷ್ಟೋ ಕೆಲಸ ಮಾಡ್ತಾ ನಿಮ್ಮನ್ನೇ ನಂಬ್ಕೊಂಡು ನಾನು ಬದುಕ್ತಾ ಇದ್ದೀನಿ. ನೀವೇ ನನ್ನ ದೇವರು ಅಂತ ಕಾಲ ಕಳೀತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ನೋಡು, ನಮ್ಮ ಮನೆಯವರೆಲ್ಲ ಎಷ್ಟು ಚೆನ್ನಾಗಿ ಬಂದು ನಿಂತವ್ರೆ. 2,000 ರೂಪಾಯಿ ಬರ್ತದೆ. ಗೊತ್ತಾಯ್ತಾ ಇಲ್ವಾ? ಎಷ್ಟು ತಿಂಗಳು ಬತ್ತು? ಎಷ್ಟು ಬತ್ತು? 8 9 8 9 8ನೇ 9ನೇ ಬರ್ಲಿಲ್ಲ. ನೋಡ, ಅವ್ನು ಗಂಡಸ್ ಹೇಳ್ತಾವನೆ ಕರೆಕ್ಟಾಗಿ 8 ಲೆಕ್ಕ ಇಸ್ಕೊತಾವನೆ. 8 ಹತ್ರ ಎಷ್ಟನೇ ತಿಂಗಳು ಬತ್ತು ಅಂತ 8 ಬಂದದೆ ಲೆಕ್ಕ. ಇವತ್ತು ನಿಮ್ಮ ಕುಟುಂಬಕ್ಕೆ ನೆರವಾಗಬೇಕು ಅಂತ ಬಸ್ಸಲ್ಲಿ ಓಡಾಡಿ ಅಂತ ಫ್ರೀ ಕೊಟ್ಟಿದ್ದೀವಿ. ತಿಂಗಳಿಗೆ 1,500 ಉಳಿತದೆ. ಕೆಲ್ಸಕ್ಕೆ ಹೋಗೋರಿಗೆ 1,500-2,000 ರೂಪಾಯಿ ಉಳಿತದೆ. ಏನೋ ಬೇರೆ ಬೇರೆ ಉಪಯೋಗಕ್ಕೆ, ಆಸ್ಪತ್ರೆಗೆ, ಬೇರೆ ನಂಟು ಸ್ಥಾನಕ್ಕೆ, ಬೇರೆ ದೇವಸ್ಥಾನಕ್ಕೆ ಹೋಗೋರಿಗೆ ಅವ್ರಿಗೆ 700-800 ರೂಪಾಯಿ, 1,000 ರೂಪಾಯಿ ಉಳಿತದೆ. ಅದ್ರ ಜೊತೆಗೆ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ. ರೈತರಿಗೆ ಕರೆಂಟ್ ಫ್ರೀ, ಮನೆಗೆ ಕರೆಂಟ್ ಫ್ರೀ, ಟ್ರಾನ್ಸ್ಫಾರ್ಮರ್ ಫ್ರೀ. ಇಲ್ಲಿ 2,000 ರೂಪಾಯಿ ಫ್ರೀ, ಅಕ್ಕಿ ಫ್ರೀ, ಬಸ್ ಫ್ರೀ. ಇದೆಲ್ಲ ಯಾರು ಮಾಡಿರೋದು? ಕೈ ಸರ್ಕಾರ. ಯಾರ ಕೈ? ನಿಮ್ಮ ಕೈ. ನೀವು ದುಡಿಯೋ ಕೈ, ನೀವು ಊಟ ಮಾಡೋ ಕೈ, ನಿಮ್ಮ ಮಕ್ಕಳನ್ನ ಸಾಕೋ ಕೈ, ನೀವು ದಾನ ಧರ್ಮ ಮಾಡೋ ಕೈ. ಆ ಕೈನ ಗಟ್ಟಿಯಾಗಿ ಚೆನ್ನಾಗಿ ನೋಡ್ಕೋಬೇಕಾದಂತ ಕೆಲಸ ಯಾರ್ದು? ನಿಮ್ದು. ನಿಮ್ ಕೈ ಚೆನ್ನಾಗಿ ನೋಡ್ಕೋತೀರಾ ಇಲ್ವಾ? ಅವ್ರು ಬಿಜೆಪಿ ಅವ್ರು ಬಂದ್ರೆ ಕೈ ತೊಳೆದ್ಬಿಟ್ಟು ನಡಿಯಪ್ಪ ನಮ್ ಕೈ ಚೆನ್ನಾಗದೆ, ನಿಮ್ ಕಮಲ ಹಿಡಿಯೋಕ್ಕೂ ನಮ್ ಕೈ ಇರಬೇಕು, ಕೈ ಗಟ್ಟಿ ಮಾಡ್ತಾ ಇದೀವಿ, ಕಮಲ ಸಾಕು. ಹೆಣ್ಮಗಳು ತಲೆ ಮೇಲಿದ್ದನ್ನ ಹೊರೆನ ಇಳಿಸ್ಬಿಟ್ಟು ಕಮಲ ಹೊತ್ಕೊಂಡು ಹೊರಟೋಗವಳೆ, ನಾವ್ ಈ ಬಾರಿ ಕೈ ಹಿಡ್ಕೋತೀವಿ ಅಂತ ಹೇಳಿ ನೀವು ಕೈ ಹಿಡಿಯುವಂತ ಕೆಲಸ ಮಾಡ್ಬೇಕು. ಕಮಲ ಹಿಡಿದೋಯ್ತು ತಾನೆ. ಇವತ್ತು ನಾನು ನಿಮ್ ಪರವಾಗಿ ಕೇಳ್ತಾ ಇರೋದು ಇಷ್ಟೇ. ಕೃಷ್ಣಕುಮಾರು ನಿಂತಿಲ್ಲ, ನಾಗರಾಜಯ್ಯನೂ ನಿಂತಿಲ್ಲ. ನಿಮ್ ಕೆಲಸ ಮಾಡ್ಕೊಡೋರು ಯಾರು? ರಂಗನಾಥ್ ಶಾಸಕರು ಮಾಡಿದಿರಿ. DK ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನ 4.25 ವರ್ಷ ಸರ್ಕಾರ ಇರ್ತದೆ. ಸರ್ಕಾರ ನಿಮಗೆ ಏನ್ ಕೆಲಸ ಬೇಕಾದ್ರೂ ಮಾಡ್ಕೊಡುವಷ್ಟು ಶಕ್ತಿ ಇದೆ. ಅಭಿವೃದ್ಧಿಗಾಗಿ ನಿಮ್ಮ ಮತವನ್ನ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ, ಕೈಗುತ್ತಿಗೆ ನೀಡ್ತೀವಿ ಅಂತೇಳಿ ನನ್ನ ಕ್ರಮ ಸಂಖ್ಯೆ 2. 2ನೇ ಕ್ರಮ ಸಂಖ್ಯೆ ಯಾವುದು? ಕಾಂಗ್ರೆಸ್ ಹಸ್ತದ ಗುರುತಿಗೆ ತಾವೆಲ್ಲರೂ ಕೂಡ ಮತ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ, ಬಿಜೆಪಿ ಅವ್ರು ಬಂದ್ರೆ ಆಮೇಲೆ ಮುಂದಕ್ಕೆ ಬರೋಗಿ ಮಾತಾಡುವ. ಈಗ ನಮ್ ಕೆಲಸ ಮಾಡೋರು ನೀರು ಬರಬೇಕು, ನಮ್ ರೈತರಿಗೆಲ್ಲ ಒಳ್ಳೇದಾಗ್ಬೇಕು. 10,000 ಸೈಟ್ ಹಂಚ್ತೀನಿ. ಎಷ್ಟು ಸಾವಿರ? ನೀವು ನನಗೆ ಆಯ್ಕೆ ಮಾಡಿದ 1 ವರ್ಷಕ್ಕೆ 10,000 ಸೈಟು ಕುಣಗಲ್ ತಾಲೂಕಲ್ಲಿ ಬಡವರಿಗೆ 10,000 ಸೈಟ್ ಕೊಡ್ತೀನಿ. ಜಾಗ ಎಲ್ಲ ಹುಡುಚಿಟ್ಟಿದ್ದೀನಿ ಎಲ್ರಿಗೂ. ಈ ಬಾರಿ 2,500 3,000 ಮನೆ ಕೊಟ್ಟಿದ್ದೀವಿ ಬಡವರಿಗೆ, ನನಗಲ್ಲ ಬಡವರಿಗೆ. ಇವತ್ತು ತಾವೆಲ್ಲರೂ ಕೂಡ, ನಾನು ಇಲ್ಲಿರ್ತಕ್ಕಂಥವ್ರಿಗೆ ಹೇಳೋದಿಷ್ಟೇ, ನೀವು ಏನೇ ಇದ್ರು ಕೂಡ ಎಲ್ರಿಗೂ ಕೂಡ JDS ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ, ನಮ್ಮ ಗ್ಯಾರಂಟಿಗಳನ್ನ ತಗೋತಾ ಇದ್ದಾರೆ. ಮುಂದಕ್ಕೆ ಅವ್ರನ್ನ ನೋಡೋಣ. ಈಗ ನಾವು ಋಣ ತೀರ್ಸೋಣ ಅಂತೇಳಿ ಎಲ್ರಿಗೂ ಕೈ ಮುಗಿದು ಅವ್ರಿಗೆ ಮತಯಾಚನೆಯನ್ನ ಮಾಡಬೇಕು, ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.